ಕೇಂದ್ರ ಸಚಿವ ಎಚ್.ಡಿ.ಕೆ. ಆರ್. ಅಶೋಕ್ ನೇತೃತ್ವದಲ್ಲಿ ಸಭೆ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯುತ್ತೆ ಮೀಟಿಂಗ್. ಇದು ಜೆಡಿಎಸ್ ಬಿಜೆಪಿ ಜಂಟಿ ಹೋರಾಟದ ಬಗ್ಗೆ ಮಾತುಕತೆ ಆಗುತ್ತೆ ಸಭೆಯಲ್ಲಿ. ಜಂಟಿ ಹೋರಾಟದ ಬಗ್ಗೆ ಯಾವ ವಿಚಾರ, ಬಿಡದಿ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ. ಸಮನ್ವಯ ಸಮಿತಿ ರಚನೆಗೆ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಈ ಒಂದು ಮೀಟಿಂಗ್ನಲ್ಲಿ. ಹೋರಾಟದ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಮೂಡ್ತಾ ಇಲ್ಲ ಒಮ್ಮತ. ಆ ಕಾರಣಕ್ಕೆ ಸಭೆ ಇದೆ. ಇದು ಸಮನ್ವಯ ಸಮಿತಿ ರಚನೆ ವಿಳಂಬದ ಬಗ್ಗೆ ಎಚ್.ಡಿ.ಕೆ. ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರ ಬಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಚ್.ಡಿ.ಕೆ. ಸಮನ್ವಯ ಸಮಿತಿಯಲ್ಲಿ ಮೈತ್ರಿ ಗೊಂದಲಕ್ಕೆ ತೆರೆ ಸಾಧ್ಯತೆ ಇದೆ. ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಕೂಡ ಸಮನ್ವಯ ಸಭೆ ನಡೆಯುತ್ತೆ. ಸಭೆಯಲ್ಲಿ ಚರ್ಚೆ ಆಗುತ್ತೆ. ಏನು ಚರ್ಚೆ ಆಗುತ್ತೆ? ಬಿಡದಿ ಸಂಬಂಧಪಟ್ಟ ಹಾಗೆ, ಪಾದಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಆಲ್ರೆಡಿ ಡೇಟ್ ಅನ್ನ ಘೋಷಣೆ ಮಾಡಿ ಪಾದಯಾತ್ರೆಗೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಬಿಜೆಪಿ ಅದರ ಬಗ್ಗೆ ಸುಳಿವನ್ನ ಕೊಡ್ತಾ ಇರಲಿಲ್ಲ. ಸುಳಿವು ಅನ್ನೋದಕ್ಕಿಂತ ಯಾವಾಗ ಅವರು ಪಾದಯಾತ್ರೆ ಮಾಡ್ತಾರೆ ಅನ್ನೋದು ಹೇಳ್ತಾ ಇರಲಿಲ್ಲ. ಇವ್ರ ಜೊತೆ ಕೂಡಿ ಮಾಡ್ತಾರಾ ಅಥವಾ ಅವರೇ ಸಪ್ರೇಟ್ ಆಗಿ ಮಾಡ್ತಾರಾ, ಅಂದ್ರೆ ಬಿಜೆಪಿ ಸಪ್ರೇಟ್ ಆಗಿ ಮಾಡುತ್ತಾ ಅಥವಾ ಜೆಡಿಎಸ್ ಜೊತೆನೇ ಸೇರ್ಕೊಂಡು ಮಾಡುತ್ತಾ ಅಂತೇಳಿ. ಯಾಕಂತ ಹೇಳಿದ್ರೆ ಮೈತ್ರಿ ಇರೋದ್ರಿಂದ. ಸೊ ಆ ಕಾರಣಕ್ಕೆ ಸಭೆ ಇದೆ. ಸಭೆಯಲ್ಲಿ ಚರ್ಚೆ ಆಗುತ್ತೆ ಹೇಗೆ ಎತ್ತ ಅಂತ ಹೇಳಿ. ಇಬ್ರು ಸೇರ್ಕೊಂಡು ಪಾದಯಾತ್ರೆ ಮಾಡೋದು ಅಥವಾ ಬಿಜೆಪಿ ಬೇರೆ ಮಾಡುತ್ತೆ, ನೀವು ಮಾಡ್ಕೊಂಬಿಡಿ ಅಂತ ಹೇಳ್ತಾರ. ಅವೆಲ್ಲದರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗುತ್ತೆ. ಎಸ್ ವೀಕ್ಷಕರೇ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ನೋಡಿ ಹರ್ಷವರ್ಧನ, ಇವಾಗ ಬಹಳ ಚರ್ಚೆ ಕೂಡ ಆಗ್ತಾ ಇತ್ತು. ಜೆಡಿಎಸ್ ಎಲ್ಲದಕ್ಕೂ ಸಿದ್ಧತೆ ಮಾಡ್ಕೊಳ್ತಾ ಇದೆ, ವಿರೋಧ ಪಕ್ಷ ಆಗಿ ಬಿಜೆಪಿನೇ ಇದಕ್ಕೆ ಮೈ ಮೇಲೆ ತಗೊಳ್ತಾ ಇಲ್ಲ, ಅಂದರೆ ಬಹಳ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮಾತಾಡ್ತಾ ಇಲ್ಲ ಅಂತ ಅನ್ನುವಂಥದ್ದು ಆರೋಪಗಳು ಕೂಡ ಇದ್ವು. ಇವಾಗ ಜೆಡಿಎಸ್ ಡೇಟು ಘೋಷಣೆ ಮಾಡಿಬಿಟ್ಟಿದೆ, 9, 10, 11 3 ದಿನಗಳ ಕಾಲ. ಇವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಹರ್ಷವರ್ಧನ? ಓಕೆ ಥ್ಯಾಂಕ್ ಯು ಹರ್ಷವರ್ಧನ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ಜೆಡಿಎಸ್ ಮತ್ತು ಬಿಜೆಪಿ ಎರಡು ಕೂಡಿ ಇವತ್ತು ಸಭೆ ಮಾಡುತ್ತೆ. ಸಭೆಯಲ್ಲಿ ಅಂತಿಮವಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ, ಯಾವಾಗ ಹೇಗೆ ಪಾದಯಾತ್ರೆ ಮಾಡೋದು ಅಂತ ಹೇಳಿ. ಜೆಡಿಎಸ್ ಆಲ್ರೆಡಿ ಸಿದ್ಧವಾಗಿ ನಿಂತಿದೆ ಪಾದಯಾತ್ರೆ ಮಾಡೋದಕ್ಕೆ. ಬಿಜೆಪಿಯ ಅದರ ಜೊತೆ ಸೇರ್ಕೊಂಡು ಮಾಡುತ್ತಾ ಅಥವಾ ಅವರು ಪರ್ಸನಲ್ ಆಗಿ ಏನಾದರೂ ಅವರು ಬಿಜೆಪಿ ಅಷ್ಟೇ ಪಾದಯಾತ್ರೆ ಮಾಡ್ತಾರಾ ಅಥವಾ ಅವರು ಯಾವ ರೀತಿ ವಿರೋಧಿಸ್ತಾರೆ ಬಿಡದಿ ಟೌನ್ಶಿಪ್ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಇವಾಗ ಕುತೂಹಲ ಕೂಡ ಇದೆ ಈ ಒಂದು ಮೀಟಿಂಗ್ ಬಗ್ಗೆ, ಏನಾಗುತ್ತೆ ಅನ್ನುವಂಥದ್ದು.